ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಆ ಡಿಸೈನ್ಗೆ ಯಾವುದೇ ರೀತಿಯ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ. ಅದಕ್ಕೆ ಫಸ್ಟ್ ಇಲ್ಲಿ ನಾನು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೀರೆ ಸ್ಟಾರ್ಟಿಂಗ್ ಫ್ರಂಟ್ ಸೈಡಿಂದನೇ ವರ್ಕ್ ಮಾಡೋದು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ ಟೋಟಲ್ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ಸ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಅಥವಾ ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 3 ಚೈನ್ಸ್ ಹಾಕೊಳ್ಳೋಣ. ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಥವಾ ಲಾಕ್ನ ಮಾಡ್ಕೊಳ್ಳಿ. ಈಗ ಮತ್ತೆ 6 ಚೈನ್ಸ್ ಹಾಕೊಳ್ಳೋಣ. ಸೊ ಈಗ 6 ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಯು ಶೇಪ್ ಬರಬೇಕು ಅದು ಈ ರೀತಿ. ಸೊ ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 2 ಲಾಕ್ಸು 5 ಚೈನ್ 3 ಚೈನ್ 3 ಚೈನ್ 6 ಚೈನ್ ಇದು ಯು ಶೇಪ್ ಬರೋ ರೀತಿ ಮಾಡ್ಕೋಬೇಕು 6 ಚೈನ್ನ. ಲಾಸ್ಟಲ್ಲಿ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಳಿ. 6 ಚೈನ್ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸೈಡ್ 6 ಚೈನ್ ಲಾಕ್ ಇರುತ್ತೆ ಅಲ್ಲ ಆ ಲಾಕಿಗೆ ಈ 6 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲಿ 3 ಚೈನ್ ಇದೆ. ಒಂದು 3 ಚೈನ್ಗೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು 3 ಚೈನ್ ಹಾಗೆ ಬಿಡಿ. ಸೊ ಇಲ್ಲಿ 3 ಚೈನ್ ಹಾಕಿ 3 ಚೈನ್ ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತು ಸೀರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ಈಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. 2 ಸರ್ತಿ ನಿಡಲ್ ಮೇಲೆ ದಾರ ಸುತ್ತಿ ಈ 2 6 ಚೈನ್ ಇದ್ದಾವಲ್ಲ ಅದರ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, 3 ಆಗುತ್ತೆ. ಮತ್ತೆರಡು ದಾರ ಒಂದು ಸತಿ ತೆಗಿಬೇಕು, 2 ಆಗುತ್ತೆ. ಮತ್ತೆರಡು ದಾರ ಒಂದು ಸತಿ ತೆಗಿಬೇಕು. ಹೀಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ಸರ್ತಿ 2 ದಾರನ ತೆಗಿಬೇಕು. ಇದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಅಂತಾರೆ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು. ಮತ್ತೆರಡು ದಾರ ಒಂದು ಸತಿ, ಮತ್ತೆರಡು ದಾರ ಒಂದು ಸತಿ, ಹೀಗೆ ಕಂಟಿನ್ಯೂ ಈ 6 ಚೈನ್ಸ್ ಏನು ಹಾಕಿದ್ದೀವಲ್ಲ ಆರ್ಚು ಅದು ಆರ್ಚ್ ಫಿಲ್ ಆಗುವಷ್ಟು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಟೋಟಲ್ ಆಗಿ ಇಲ್ಲಿ 12 ಕಂಬಗಳನ್ನ ಹಾಕಿದ್ದೀನಿ. ಅದಾದಮೇಲೆ ಲಾಸ್ಟ್ ಒಂದು ಕಂಬನ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಕಂಬ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಕಂಬ ಅಂದರೆ ನಿಮಗೆ ಬೇಸ್ ಲೈನ್ ಥರ ಅದು ವರ್ಕ್ ಆಗುತ್ತೆ. ಈ ಸೈಡು 3 ಚೈನ್ಸ್ ಇರುತ್ತಲ್ಲ ಸೊ ಆ ರೀತಿ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆ ಲಾಕಿಗೆ ಒಂದು ಕಂಬ ಮಾಡಿಕೊಂಡು ಅವಾಗ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ನೆಕ್ಸ್ಟು 3 ಚೈನ್ಸ್ ಹಾಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಆರ್ಚ್ ಬರುತ್ತೆ. ಇದು ಆರ್ಚ್ ಒಂದು ಸ್ವಲ್ಪ ನಿಮಗೆ ಫೋಲ್ಡ್ ಆಗಿರುತ್ತೆ, ಏನೂ ಆಗೋದಿಲ್ಲ. ನೆಕ್ಸ್ಟು ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿದಾಗ ಅದು ನೀಟಾಗಿ ಸ್ಟಿಫಾಗಿ ಕೊಡುತ್ತೆ. ಬೇಕಂದ್ರೆ ನೀವು ಎಂಡಲ್ಲಿ ನೋಡ್ಕೋಬೋದು. ಸೊ ಈ ಸೈಡ್ ಆ ಸೈಡ್ 3 ಚೈನ್ ಏನಿದೆ ಅಲ್ಲ ಅದನ್ನ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ಕೋತೀವಿ. ಸೊ ಈಗ ಮತ್ತೆ ಫಸ್ಟು ಸ್ಟಾರ್ಟಿಂಗ್ ಹೇಗೆ 5 ಚೈನ್ ಈಗ ಹಾಕಿದ್ವಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಒಂದು ಆರ್ಚ್ ಆದಮೇಲೆ ಒಂದು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿದ್ಮೇಲೆ 5 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸತಿ 3 ಚೈನ್ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಈಗ ನೆಕ್ಸ್ಟು 6 ಚೈನ್ಸ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕ್ಕೊಂಡು 1 2 3 4 5 6 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸ್ವಲ್ಪ ಒಳಗಡೆ ಅಂದರೆ ನಿಮಗೆ ಇದು ಯು ಶೇಪ್ ಬರಬೇಕು ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ಆರ್ಚ್ ಆದಮೇಲೆ 3 ಚೈನ್, ಅದಾದಮೇಲೆ 5 ಚೈನ್ ಮತ್ತು 3 ಚೈನ್ 3 ಚೈನ್ 6 ಚೈನ್ ಈ 6 ಚೈನ್ ಯು ಶೇಪ್ ಬರೋ ರೀತಿ ಅಷ್ಟೇ ಲಾಕ್ ಮಾಡ್ಕೋಬೇಕು. ಉಳಿದಿದ್ದೆಲ್ಲ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 6 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸೈಡ್ 6 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲೇ 3 ಚೈನ್ ಇದೆ. ಸೊ 3 ಚೈನ್ಗೆ 3 ಚೈನ್ ಹಾಕ್ಕೊಳ್ಳಿ. ಅದು 3 ಚೈನ್ ಲಾಕ್ ಇರುತ್ತಲ್ಲ ಈ ಸೈಡು ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು ಸೀರೆನ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಈ ಏನು 6 ಚೈನ್ 2 ಇದ್ದಾವಲ್ಲ ಆ 2 6 ಚೈನ್ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು.
ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 3 ಸತಿ 2 ದಾರನ ತೆಗಿಬೇಕು. ಸೊ ಇದಕ್ಕೆ ತ್ರಿಬಲ್ ಕ್ರೋಶಾ ಅಂತಾರೆ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಅದೇ 6 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ. ಸೊ ಹೀಗೆ ಕಂಟಿನ್ಯೂ ಈ 6 ಚೈನ್ ಫಿಲ್ ಆಗೋವಷ್ಟು, ಅಂದರೆ ನೀವು ಸ್ಟಾರ್ಟಿಂಗ್ ಎಷ್ಟು ಮಾಡಿದ್ದೀರಲ್ಲ 12. ಸೊ ಇಲ್ಲೂ ಕೂಡ 12 ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. 12 ತ್ರಿಬಲ್ ಕ್ರೋಶಾ, 12 ತ್ರಿಬಲ್ ಕ್ರೋಶಾ ಆದಮೇಲೆ ಲಾಸ್ಟ್ ಒಂದು ತ್ರಿಬಲ್ ಕ್ರೋಶಾನ ಈ ಲಾಕ್ ಏನು ಮಾಡಿರ್ತೀವಲ್ಲ 6 ಚೈನ್ದು, ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ನೀವು ಫಸ್ಟು ಆರ್ಚಲ್ಲಿ 12 ಮಾಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಆರ್ಚಲ್ಲೂ ಕೂಡ 12 ಮಾಡ್ಕೋತಾ ಇದ್ದೀನಿ. ಮಾಡಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತು 5 ಚೈನ್, 3 ಚೈನ್, 3 ಚೈನ್, 6 ಚೈನ್. ಸೊ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ನಿಮಗಿದು ಫಸ್ಟ್ ಸ್ಟೆಪ್ಪು ಒಂದು ಸ್ವಲ್ಪ ಫೋಲ್ಡ್ ಆಗಿರುತ್ತೆ ಡಿಸೈನು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ರಿಕವರ್ ಆಗುತ್ತೆ. ಸೊ ಹೀಗೆ ಕಂಟಿನ್ಯೂ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಇದು ಫಸ್ಟ್ ಸ್ಟೆಪ್ಪು. ಸೊ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ. ಸೊ ಸೆಕೆಂಡ್ ಸ್ಟೆಪ್ಗೆ ನಾನು ಆಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ನೀವು ಸೀರೆಯಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ದಾರನ ತೊಗೊಳ್ಳಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಫಸ್ಟ್ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಈ ಕಲರ್ನೂ ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಆ 5 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ ಇಲ್ಲಿ 3 ಚೈನ್ ಇದೆ ನೋಡಿ ಪಕ್ಕದಲ್ಲಿ. ಸೊ ಆ 3 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಸಿಂಗಲ್ ಕ್ರೋಶಾ ಅಥವಾ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ 2 ಸತಿ 3 ಚೈನ್ ಇರುತ್ತೆ. ಆ 3 ಚೈನ್ ಮಧ್ಯದಲ್ಲಿ ಮೇಲ್ ಹೋಲ್ ಗ್ಯಾಪ್ ಇರುತ್ತೆ. ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ನೀಡಲ್ ಮೇಲೆ ಈಗ ಒಂದು ಸತಿ ದಾರ ಸುತ್ತಿ ನಾವೇನು ಡಬಲ್ ಕ್ರೋಶಾ ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರ ತರಬೇಕು. ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ, ಯಾವುದೇ ದಾರನೂ ತೆಗಿಬಾರ್ದು, ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಹಿಂದೆ ಹೋಗಿ ಕೆಳಗೆ ಅಥವಾ ಹಿಂದೆ ಹೋಗಿ ದಾರ ತಂದು ಮತ್ತೆ 3 ದಾರ ಆಗುತ್ತೆ, ಟೋಟಲ್ 6 ದಾರ ಆಗುತ್ತೆ. ಸೊ ಅದನ್ನ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಹೀಗೆ ಇಲ್ಲಿ 4 to 5 ಟೈಮ್ಸ್ ಮಾಡ್ಕೋಬೇಕು. ನಾನು 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ 5 ಟೈಮ್ಸು ತುಂಬ ಜಾಸ್ತಿ ಆಗುತ್ತೆ ಥ್ರೆಡ್ ಅನಿಸಿದರೆ 4 ಟೈಮ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿ ದಾರ ತೆಗಿಬಾರ್ದು. ಕಂಟಿನ್ಯೂ 5 ಟೈಮ್ಸು ಕೂಡ ದಾರ ತಂದು ಹಾಗೆ ಇಟ್ಕೋಬೇಕು. 5 ಟೈಮ್ಸ್ ಆದಮೇಲೆ ಇಷ್ಟು ದಾರ ಇರುತ್ತೆ ನೀಡಲ್ ಮೇಲೆ. ಈಗ ಈ ಕಂಟಿನ್ಯೂ ದಾರನ ಈ ಉಷ್ಟು ದಾರದಲ್ಲಿ ನೀಟಾಗಿ ಸ್ಲೋ ಆಗಿ ತಗೊಳ್ಳಿ. ತೆಗೆದ್ಮೇಲೆ ಈಗ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ನಿಮಗಿದು ಪಫ್ ಡಿಸೈನು ಫಾರ್ಮ್ ಆಯಿತು. ಒಂದು ಪಫ್ ಡಿಸೈನ್ ಆದಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ 1 ಮತ್ತು 2ನೇ ಕಂಬ, ನಾವೇನು ತ್ರಿಬಲ್ ಕ್ರೋಶಾ ಕಂಬ ಮಾಡಿರ್ತೀವಲ್ಲ ಆ 1 ಮತ್ತು 2ನೇ ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶಾ ಕಂಬ ಆಯಿತು. ಈಗ ಒಂದು ಡಬಲ್ ಕ್ರೋಶಾ ಕಂಬ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಏನು ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು. ಆ ಡಬಲ್ ಕ್ರೋಶಾದ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಹೀಗೆ ಇಲ್ಲಿ 5 ಟೈಮ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟ್ ಪಫಲ್ಲಿ 4 ಟೈಮ್ಸ್ ಮಾಡಿದರೆ ಇಲ್ಲೂ ಕೂಡ 4 ಟೈಮ್ಸ್ ಮಾಡ್ಕೊಳ್ಳಿ. 5 ಟೈಮ್ಸ್ ಮಾಡಿದರೆ 5 ಟೈಮ್ಸ್ ಮಾಡ್ಕೊಳ್ಳಿ. 5 ಟೈಮ್ಸ್ ಆದಮೇಲೆ ಈ ದಾರ ಕಂಟಿನ್ಯೂ ದಾರನ ಈ ಎಲ್ಲ ದಾರದಿಂದ ಈ ರೀತಿ ತಕ್ಕೋಬೇಕು, ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಇದು ಪಫ್ ಡಿಸೈನು. ಸೊ ಹೀಗೆ ಕಂಟಿನ್ಯೂ ಹಾಕ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ನಾವೇನು ಫಸ್ಟ್ ಈಗ ಸೆಕೆಂಡ್ ಪಫ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅದನ್ನು ಬಿಟ್ಟು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಪಫ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಪ್ರತಿಯೊಂದು ಡಿಸೈನ್ನು ಒಂದೊಂದು ಹೋಲ್ ಗ್ಯಾಪ್ ಆದಮೇಲೆ ಮಾಡ್ಕೊಂಡು ಹೋಗಬೇಕು. ಈ ಪಫ್ ಡಿಸೈನ್ನ ಪಕ್ಕದಲ್ಲೇ ಮಾಡಬೇಡಿ, ಒಂದೊಂದು ಹೋಲ್ ಗ್ಯಾಪ್ ಬಿಟ್ಟು ಮಾಡಿ. ಅದಕ್ಕೆ ನೀವು 12 ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು ಫಸ್ಟ್ ಸ್ಟೆಪ್ಪಲ್ಲಿ, ಅಂದರೆ ನಿಮಗೆ ನೀಟಾಗಿ ಡಿಸೈನ್ ಬರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಪೂರ್ತಿ ಈ ಆರ್ಚು ಹೀಗೆ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಈಗ ಒಂದು ಪಫ್ ಹಾಕಿದೆ, ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ಮತ್ತೆ ಪಫ್ನ ಮಾಡಬೇಕು. ಸೊ ಕಂಟಿನ್ಯೂ ಮಾಡಿದ್ಮೇಲೆ ಪೂರ್ತಿ ಆದಮೇಲೆ ನಮಗೆ ಇಲ್ಲಿ 7 ಪಫ್ ಡಿಸೈನ್ ಬಂದಿದೆ ನೋಡಿ. ಇಲ್ಲಿ ನಾವು ಒಂದೊಂದು ಹೋಲ್ ಗ್ಯಾಪ್ ಬಿಟ್ಟು ಒಂದೊಂದು ಹೋಲ್ ಗ್ಯಾಪ್ಗೆ ಇಲ್ಲಿ ಪಫ್ ಡಿಸೈನ್ನ ಮಾಡಿದ್ದೀನಿ. ಸೊ 7 ಡಿಸೈನ್ ಆದಮೇಲೆ ಈ 3 ಚೈನ್ ಇದೆ ಅಲ್ಲ ಅದ್ರ ಪಕ್ಕದಲ್ಲಿ ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. ನಿಮಗೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡ್ಮೇಲೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಸೀರೆನ ಒಂದು ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು. ನೀವು ಬೇಕಂದರೆ ಇಷ್ಟೇ ಪಫ್ ಹಾಕ್ಕೊಂಡು ಕಂಟಿನ್ಯೂ ಡಿಸೈನ್ನ ಮಾಡ್ಕೋಬೋದು, ಅಂದ್ರೂ ಕಂಟಿನ್ಯೂ ಪಫ್ ಅಷ್ಟೇ ಇರಲಿ ಅಂತ. ಇಲ್ಲ ನೆಕ್ಸ್ಟ್ ಸ್ಟೆಪ್ ಬೇಕಂದ್ರೂ ಇದನ್ನು
ಮಾಡ್ಕೋಬೋದು. ಸೊ 3 ಚೈನ್ ಹಾಕಿ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ನೆಕ್ಸ್ಟ್ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತು 3 ಚೈನ್ ಮತ್ತು 2 ಪಫ್ ಮಧ್ಯೆ ಲಾಕ್. ಸೊ ನಿಮಗೆ ಈ ಡಿಸೈನ್ ಬೇಕಂದರೆ ಈ ರೀತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ವರ್ಕ್ ಮಾಡಿ, ಬೇಡ ಅಂದರೆ ಹಾಗೆ ಕಂಟಿನ್ಯೂ ಮತ್ತೆ 5 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಡಿಸೈನು ಪಫ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಡ ಅಂದರೆ ನೀವು ಇದೇ ರೀತಿ ಡಿಸೈನ್ ಬೇಕಂದರೆ ಇದೇ ರೀತಿ ಕೂಡ ಮಾಡ್ಕೋಬೋದು. ಸೊ ಎಂಡಲ್ಲಿ 3 ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ನಾವು, 3 ಚೈನಿಗೆ ಒಂದು ಸರ್ತಿ ಮತ್ತು ಲಾಕಿಗೆ ಒಂದು ಸರ್ತಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀರೆನ ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ ಮೇಲೆ ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈಗ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಒಂದು ಸತಿ ದಾರ ಸುತ್ತಿ ನಾವೇನೀಗ ಪಫ್ ಮೇಲೆ 3 ಚೈನ್ ಹಾಕ್ಕೊಂಡು ಬಂದಿದ್ದೀವಲ್ಲ ಬ್ಯಾಕ್ ಸೈಡಿಂದ, ಆ 3 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು, ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಒಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತರಬೇಕು. ಆವಾಗ ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಹೀಗೆ ಇಲ್ಲಿ 5 ಡಬಲ್ ಕ್ರೋಶಗಳನ್ನ ಮಾಡಬೇಕು. 5 ಡಬಲ್ ಕ್ರೋಶ ಕಂಬ ಆದಮೇಲೆ ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನಾವೇನು ಬ್ಯಾಕ್ ಸೈಡಿಂದ 2 ಪಫ್ ಮಧ್ಯೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಈ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ನಾವೇನು 2 ಪಫ್ ಮಧ್ಯೆ 3 ಚೈನ್ಸ್ ಹಾಕಿ ಲಾಕ್ನ ಮಾಡ್ಕೊಂಡು ಹೋಗಿರ್ತೀವಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಸೊ ನಿಮ್ಗೆ ಇಲ್ಲಿ ಪಫ್ ಮೇಲೆ ಈ ರೀತಿ ಪೆಟಲ್ ಶೇಪ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ ಪಫ್ ಮೇಲೆ 3 ಚೈನ್ ಇರುತ್ತಲ್ಲ, ಆ 3 ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ನಿಮಗೆ 5 ಜಾಸ್ತಿ ಅನಿಸುತ್ತೆ ಅಂದರೆ 4 ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು. ಸೊ ಎಲ್ಲ ಕಡೆನೂ 4 ಮಾಡಿ, ನಾನು ಇಲ್ಲೆಲ್ಲ ಸೈಡು 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ 5 ಕಂಬ ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೆಕ್ಸ್ಟು ಪಫ್ ಮಧ್ಯೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಈ 2 ಚೈನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ನೀವು ಇಲ್ಲಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಎಲ್ಲ ಪಫ್ ಮೇಲೂ ಕೂಡ ಈ ರೀತಿ ಪೆಟಲ್ಸ್ ಶೇಪ್ನ ಹಾಕ್ಕೊಂಡು ಹೋಗಬೇಕು. 2 ಚೈನ್ಸ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನೀವು 4 ಡಬಲ್ ಕ್ರೋಶೆ ಹಾಕಿದರೆ 4 ಡಬಲ್ ಕ್ರೋಶೆ ಹಾಕ್ಕೊಂಡೋಗಿ, 5 ಹಾಕಿದರೆ 5 ಡಬಲ್ ಕ್ರೋಶೆ ಹಾಕಿ. ಇಲ್ಲ ನಿಮಗೆ ಈ ರೀತಿ ಬೇಡ ಅಂದರೆ ನೀವು ಇದರ ಮೇಲೇ ಹಾಗೆ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟಿಂಗಿಂದನೇ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡಿ ನೀವು ಡಿಸೈನ್ನ ಮಾಡ್ಬೋದು. ಇಲ್ಲ ನಿಮ್ಗೆ ಇದೇ ರೀತಿ ಬೇಕಂದರೆ ಇದೇ ರೀತಿ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ 2 ಚೈನ್ ಹಾಕಿನೇ ನೀವು ಲಾಕ್ ಮಾಡ್ಕೋಬೇಕು, ಅಂದರೆ ನಿಮಗೆ ಪೆಟಲ್ ಶೇಪ್ ಬರುತ್ತೆ. ಸೊ ಕಂಟಿನ್ಯೂ ನೀವು ಹೀಗೇ ಹಾಕ್ಕೊಂಡು ಹೋಗಬೇಕು ಪೂರ್ತಿ. ಸೊ ನಾನು ಇಲ್ಲಿ 7 ಪಫ್ಗೆ 7 ಪೆಟಲ್ಸ್ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಎಂಡಲ್ಲಿ 2 ಚೈನ್ ಹಾಕಿ ಇಲ್ಲೇನು ಲಾಕ್ ಮಾಡಿರ್ತೀವಲ್ಲ 3 ಚೈನ್ ಒಳಗಡೆ, ಆ ಸಿಂಗಲ್ ಕ್ರೋಶೆಗೆ ಇದನ್ನು ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅಥವಾ ಲಾಕ್ನ ಮಾಡ್ಕೋಬೇಕು. ಸೊ ಮಾಡ್ಕೊಂಡ್ಮೇಲೆ ಅದರ ಪಕ್ಕದಲ್ಲಿ 3 ಚೈನ್ ಲಾಕ್ ಇದೆಯಲ್ಲ, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಡಿಸೈನ್ ಬರುತ್ತೆ. ಈಗ 5 ಚೈನಿಗೆ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಆ 5 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಅದಾದಮೇಲೆ ಈ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಅದಾದಮೇಲೆ ಕಂಟಿನ್ಯೂ ನಾವು ಫಸ್ಟ್ ಹೇಗೆ ಮಾಡಿದ್ನಲ್ಲ ಪಫ್ ಅದೇ ರೀತಿ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ತೋರಿಸಿಲ್ಲ. ಸೊ ನೀವು ಇಲ್ಲಿ ಹಾಕೋಬೇಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆದರೆ ವಿಡಿಯೋನ ಹಿಂದೆ ಹೋಗಿ ನೋಡ್ಕೊಳ್ಳಿ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಗೆ ಹಾಕಿದ್ವಲ್ಲ ಅದೇ ರೀತಿಯೇ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನ್ ಹಾಕಿ ನಾನು ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ. ಸೊ ಫೈನಲ್ ಆಗಿ ಕುಚ್ಚು ಕೂಡ ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯ ಬೀಡ್ಸ್ನ ಯೂಸ್ ಮಾಡಿಲ್ಲ. ಆಮೇಲೆ ಇಲ್ಲಿ ನೀವು ಕುಚ್ಚು ಕಟ್ಟೋಕ್ಕೆ ಒಂದು ಬೀಡ್ ಹಾಕಿ ಕಟ್ತೀವಲ್ಲ ಲೆಂತಿ ಕುಚ್ಚು, ಸೊ ಆ ರೀತಿ ಕಟ್ಕೊಳ್ಳಿ, ಅಂದರೆ ಈ ಡಿಸೈನ್ಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆಮೇಲೆ ನೀವು ಫಸ್ಟು ಫೋಲ್ಡ್ ಆಗಿತ್ತಲ್ಲ ಡಿಸೈನು ನೋಡಿ, ಈಗ ಎಂಡಲ್ಲಿ ಅಷ್ಟೊಂದು ಏನು ಫೋಲ್ಡೇ ಆಗಿಲ್ಲ. ಸೊ ಎಲ್ಲ ಸ್ಟಿಫ್ ಆಗಿದೆ ಡಿಸೈನು, ತುಂಬ ನೀಟಾಗಿ ಬಂದಿದೆ, ತುಂಬ ಗ್ರ್ಯಾಂಡ್, ಆಲ್ಮೋಸ್ಟ್ ಥ್ರೆಡ್ ವರ್ಕೇ ಇದೆ ಇದರಲ್ಲಿ. ಸೊ ವಿತೌಟ್ ಬೀಡು ಈ ರೀತಿ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಹಾಕ್ಬೋದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.